ಕೆಎಸ್ಸಿಎ ಸದಸ್ಯನಿಂದಲೇ ಐಪಿಎಲ್ ಪಂದ್ಯದ ಬ್ಲಾಕ್ ಟಿಕೆಟ್ ದಂಧೆಯನ್ನು ನಡೆಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೋಟೆಲ್ ಕ್ಯಾಪ್ಟನ್ ಜೊತೆ ಸೇರ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ. ಬೆಂಗಳೂರು ಸಿಸಿಬಿ ಮಾಸ್ಟರ್ ಸ್ಟ್ರೋಕ್ ದಂಧೆ ಬಟಾಬೈಲಾಗಿರುವಂತದ್ದು. ಸಿಸಿಬಿ ಡಿಸಿಪಿ ಹರಿಬಾಬು ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದಾಗಿದೆ. ಸಿಸಿಬಿ ಟ್ರಾಪ್ಗೆ ಈ ಲಕ್ಷ್ಮಿ ಕ್ಯಾಟರ್ಸ್ ಕ್ಯಾಪ್ಟನ್ ಲಾಕ್ ಆಗಿದ್ದಾರೆ. 15,000 ರೂಪಾಯಿ ಟಿಕೆಟ್ 19,000ಕ್ಕೆ ಮಾರುವಾಗ ಲಾಕ್ ಆಗಿರುವಂತದ್ದು. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಎಸ್ಸಿಎ ಸದಸ್ಯ ಗಣೇಶ್ ಹರಿಕೇಶ್ ಹೆಸರೇಳಿದ್ದಾರೆ. ಚಂದ್ರಶೇಖರ್ ಗಣೇಶ್ ಜೊತೆ ಸೇರ್ಬಿಟ್ಟು ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರ್ತಾ ಇದ್ದೆ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. 2 ಖಾಸಗಿ ಕಂಪನಿಯಿಂದ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಪಡಿತಾ ಇದ್ದಂತೆ ಗಣೇಶ್. ಚಂದ್ರಶೇಖರ್ ಮೂಲಕ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಕೂಡ ಮಾಡ್ತಾ ಇದ್ದ. ಆರ್ಸಿಬಿ ಮೊದಲ ಪಂದ್ಯದಲ್ಲಿ ಹೆಚ್ಚಿನ ಬೆಲೆಗೆ 81 ಟಿಕೆಟ್ ಮಾರಾಟ ಆಗಿತ್ತಂತೆ. ಬರೋಬ್ಬರಿ 81 ಟಿಕೆಟ್. ಮೊನ್ನೆ ಮ್ಯಾಚ್ಗೆ 100 ಟಿಕೆಟ್ ರೆಡಿ ಮಾಡ್ಕೊಂಡಿದ್ರಂತೆ ಆರೋಪಿಗಳು. ಯಾವಾಗ ಇವರು ಮಾರಕ್ ಹೋಗ್ತಿದ್ರಲ್ಲ 1 to ಡಬಲ್ ರೇಟ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡಿ, ಕೆಎಸ್ಸಿಎ ಸದಸ್ಯನಿಂದಲೇ ಈ ರೀತಿಯಾದಂತಹ ದಂಧೆ ನಡೀತಾ ಇದೆ ಅಂತಂದ್ರೆ ನಿಜಕ್ಕೂ ಏನಿದು, ಎಷ್ಟು ರೂಪಾಯಿಗೆ ಮಾರ್ತಾ ಇದ್ರು ಅಂತಂದ್ರೆ ಶಿವು, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ದೀಪಾ, ಆರ್ಸಿಬಿ ಅಭಿಮಾನಿಗಳೇನಿದ್ದಾರೆ, ಆ ಐಪಿಎಲ್ ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಅತಿ ಹೆಚ್ಚು ಇರುವಂತದ್ದು. ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ತಂಡಗಳಲ್ಲಿ ಆರ್ಸಿಬಿನೇ ಅತ್ಯಂತ ಪ್ರಥಮ ಸ್ಥಾನದಲ್ಲಿರುತ್ತೆ. ಪ್ರತಿಯೊಂದು ಮ್ಯಾಚ್ ನಡೆದಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಟಿಕೆಟ್ಗೋಸ್ಕರ ಇನ್ನಿಲ್ಲದಂತ ಹರಸಾಹಸ ಮಾಡ್ತಾರೆ. ಯಾವಾಗ ಟಿಕೆಟ್ ಬಿಡ್ತಾರೋ 3 ರಿಂದ 4 ನಿಮಿಷಕ್ಕೇನೆ ಸೋಲ್ಡ್ ಔಟ್ ಅಂತ ಹೇಳಿ ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಹೆಂಗೆ 3 ರಿಂದ 4 ನಿಮಿಷದ ಒಳಗಡೆ ಹೇಗೆ ಅಷ್ಟು ಟಿಕೆಟ್ಸ್ ಅಂದ್ರೆ 33,000 ಟಿಕೆಟ್ಗಳಲ್ಲಿ ಒಂದು 10,000 ಟಿಕೆಟ್ ಅವರೇ ಉಳಿಸ್ಕೊಳ್ತಾರೆ ಅನ್ನೋದಾದ್ರೂ 23,000 ಟಿಕೆಟ್ಗಳು 3 ರಿಂದ 4 ನಿಮಿಷದಲ್ಲಿ ಮಾರಾಟ ಆಗೋಗುತ್ತೆ. ಇದಕ್ಕೆ ಮೊದಲನೇ ದಿನದಿಂದಲೂ ಕೂಡ ಸಾಮಾನ್ಯವಾದಂತಹ ಒಬ್ಬ ಕಾಮನ್ ಕ್ರಿಕೆಟ್ ಪ್ರೇಮಿ ಏನಿದ್ದಾನೆ ಅದು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾನೆ ಬರ್ತಿದ್ರು, ನಮ್ಗೆ ಟಿಕೆಟ್ ಸಿಗಲ್ಲ ಅಂತ. ಇನ್ನು ಬೇರೆ ದಾರಿನೇ ಇಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚಿನ ಬೆಲೆಗೆ ಟಿಕೆಟ್ ಗಳನ್ನ ಕೊಂಡ್ಕೊಂಡು ಹೋಗಿ ತಮ್ಮ ಇಷ್ಟದ ತಂಡದ ಕ್ರಿಕೆಟ್ ಅನ್ನ ನೋಡಿ ಅವರನ್ನ ಹುರಿದುಂಬಿಸುವಂತ ಕೆಲಸವನ್ನ ಮಾಡ್ತಿದ್ರಿ. ಇದೀಗ ನೀವು ನೋಡೋದಾದ್ರೆ ಕೆಸಿಎ ಮೆಂಬರ್ಗಳು ಬ್ಲಾಕ್ ನಲ್ಲಿ ಟಿಕೆಟ್ ಮಾಡ್ಕೊಳ್ತಾ ಇರುವಂತದ್ದು ಈಗ ಡೈರೆಕ್ಟ್ ಆಗಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ, ಸಿಸಿಬಿಯ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಅವರು ಬಾಯಿ ಬಿಟ್ಟಿರುವಂತದ್ದು ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಈ ಒಂದು ಟಿಕೆಟ್ ಅನ್ನ ಮಾರಾಟ ಮಾಡಿಸ್ತಾ ಇದ್ದಿದ್ದು ಕೆಎಸ್ಸಿಎ ಸದಸ್ಯ ಗಣೇಶ್ ಹರಿಕೇಶ್ ಅನ್ನುವಂಥದ್ದನ್ನ ಚಂದ್ರಶೇಖರ್ ಹೇಳ್ತಾರೆ. ಗಣೇಶ್ ಜೊತೆಗೆ ಸೇರ್ಕೊಂಡು ನಾವು ಈ ರೀತಿ ಟಿಕೆಟ್ ನ ಮಾರ್ತಾ ಇದ್ವಿ ಅನ್ನುವಂಥದ್ದನ್ನ ಒಪ್ಕೊಂಡಿರುವಂತದ್ದು. 2 ಖಾಸಗಿ ಕಂಪನಿಗಳು ಆನ್ಲೈನ್ ನಲ್ಲಿ ಟಿಕೆಟ್ ಪಡ್ಕೊಳ್ತಾ ಇದ್ರು. ಆನ್ಲೈನ್ ನಲ್ಲಿ ಟಿಕೆಟ್ ಪಡ್ಕೊಳ್ತಾ ಇದ್ದಂತ ಗಣೇಶ್ ಚಂದ್ರಶೇಖರ್ ಮೂಲಕ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿಸ್ತಾ ಇದ್ರಂತೆ. ಸೊ ಗಣೇಶ್ ಆರ್ಸಿಬಿಯ ಮೊದಲ ಪಂದ್ಯದಲ್ಲಿ ಹೆಚ್ಚಿನ ಬೆಲೆಗೆ 81 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಲೆಕ್ಕ ಹಾಕೊಳ್ಳಿ, 81 ಟಿಕೆಟ್, ಒಬ್ಬರಿಗೆ 1 ಟಿಕೆಟ್ ಕೂಡ ಸಿಗುವಂತದ್ದಕ್ಕೆ ತೀರಾ ಕಷ್ಟ ಪಡ್ಬೇಕಾಗಿರುವಂತ ಸ್ಥಿತಿ ಇದೆ. ಆದ್ರೆ ಒಬ್ಬ 81 ಟಿಕೆಟ್ ಕೆಎಸ್ಸಿಎ ಸದಸ್ಯ ಮಾರಾಟ ಮಾಡಿದ್ದಾರೆ ಬ್ಲಾಕ್ ನಲ್ಲಿ ಅಂತಂದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಇದು. ಮೊನ್ನೆಯ ಮ್ಯಾಚ್ಗೆ 100 ಟಿಕೆಟ್ನು ಕೂಡ ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆದ್ರೆ ಚಂದ್ರಶೇಖರ್ ಟಿಕೆಟ್ ಮಾರಾಟ ಮಾಡೋ ಅಷ್ಟರೊಳಗಡೆನೆ ಸಿಸಿಬಿಗೆ ಲಾಕ್ ಆಗುವಂತದ್ದು. ಈಗ ಸದ್ಯಕ್ಕೆ ಚಂದ್ರಶೇಖರ್ ಮತ್ತೆ ಗಣೇಶ್ ಮೇಲೆ ಹಾಗೂ 2 ಖಾಸಗಿ ಕಂಪನಿಗಳ ವಿರುದ್ಧ FIR ದಾಖಲಾಗಿದೆ. ಇಲ್ಲಿ ಹೋಟೆಲ್ ಇದೆ, ಆ ಹೋಟೆಲ್ ನ ಕ್ಯಾಟರಿಂಗ್ ಏನಿದಾವೆ ಲಕ್ಷ್ಮಿ ಕ್ಯಾಟರ್ಸ್ ಅಂತ, ಆ ಕ್ಯಾಟರ್ಸ್ ನ ವ್ಯಕ್ತಿಗಳಿಂದ ಈ ಒಂದು ಟಿಕೆಟ್ ಗಳನ್ನ ಮಾರಾಟ ಮಾಡ್ತಾ ಇದ್ದಂಥದ್ದು. ಸೊ 15,000 ರೂಪಾಯಿ ಟಿಕೆಟ್, 14,000, 19,000, 20,000 ಹೀಗೆ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿಸ್ತಾ ಇದ್ರಂತೆ. ಇದನ್ನ ಈಗ ಸದ್ಯಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಯಾರ್ಯಾರು ಈ ರೀತಿಯಲ್ಲಿ ಒಳಗಡೆನೆ ಟಿಕೆಟ್ ಗಳನ್ನು ಉಳಿಸ್ಕೊಂಡು ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಸಿಸಿಬಿನೇ ಹೊರಗಡೆ ತೆಗಿಬೇಕಾಗುತ್ತೆ. ದೀಪಾ, ಶಿವ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.